ಈ ಜಗತ್ತಿನೊಳಗ ನನಗೆ ಬಡತನ ಯಾಕೆ ಬಂದೈತಿ ಅಂದ್ರ ಈ ನಿಸರ್ಗ, ಭೂಮಿ, ನೀರು, ಗಾಳಿ, ಬೆಳಕ, ಪ್ರೇಮ, ಸಂಬಂಧ ಇವೆಲ್ಲವೂ ಶ್ರೀಮಂತ ಅಂತ ತಿಳ್ಕೊಳ್ಳಾರ್ದಕ್ಕೆ ನನಗೆ ಬಡತನ ಬಂದೈತಿ ಅಷ್ಟೇ ಹೊರತು ನಾನು ನಿಜವಾದ ಬಡವ ಅಲ್ಲ. ಇದು ಗೊತ್ತಿರ್ಬೇಕಂತ. ಈ ಕೈಯೊಳಗೊಬ್ಬ ವಾಚ್ ಕಟ್ಟಿರ್ತಾನ. ಶ್ರೀಮಂತ 3 ಲಕ್ಷದ ಕಟ್ಟಿರಬಹುದು, ಬಡವ 300 ರೂಪಾಯಿದೇ ಕಟ್ಟಿರಬಹುದು. ಕೈಯೊಳಗೆ ಕಟ್ಟಿದ ವಾಚ್ ಏನು ಹೇಳ್ತಿರ್ತೈತಿ, ನೀವು ಶ್ರೀಮಂತರಿರ್ಬಹುದು, ನೀವು ಬಡವರಿರ್ಬಹುದು, ನಾನು ಸಮಯ ಇಬ್ಬರಿಗೆ ಅಷ್ಟೇ ಹೇಳ್ತೀನಿ ಅಂತ ವಾಚ್ ಹೇಳ್ತಿರ್ತೈತಿ. ಒಬ್ಬ ತಾಯಿ ಶ್ರೀಮಂತೆ ಇರಬಹುದು, ಒಬ್ಬ ತಾಯಿ ಬಡವಿ ಇರಬಹುದು. ಶ್ರೀಮಂತ ತಾಯಿ ತನ್ನ ಮಗನನ್ನ ಬಂಗಾರದ ತೊಟ್ಟಿಲೆಲ್ಲ ಹಾಕಿ ತೂಗಬಹುದು. ಬಡವಿ ತಾಯಿ ಒಂದು ಜೋಪಡಿ ಒಳಗ ಹರಕ ಸೀರೆ ಒಳಗೆ ತೂಗಬಹುದು. ಆದ್ರ ತಾಯಿಯ ತೊಟ್ಟಿಲು ಶ್ರೀಮಂತ ಇರಬಹುದು, ಈ ತಾಯಿಯ ಜೋಪಡಿ ಬಡತನ ಇರಬಹುದು. ಆದ್ರೆ ಇಬ್ಬರು ತಾಯಿಯ ಎದೆಯೊಳಗಿರುವ ಮಮತೆ ಐತಲ್ಲ, ಅದಕ್ಕೆ ಬಡತನವೂ ಇಲ್ಲ, ಶ್ರೀಮಂತವೂ ಇಲ್ಲ. ಮಮತೆ ಅಷ್ಟು ದೊಡ್ಡದಿದೆ. ಅದಕ್ಕೆ ಮನುಷ್ಯ ಎದೆಯೊಳಗ ಪ್ರೇಮ ಇರಬೇಕು, ಸಂಬಂಧಗಳನ್ನು ಪ್ರೀತಿಸಬೇಕು. ಇದೆಲ್ಲ ಜಗತ್ತು ದೇವ್ರು ಏನು ಮಾಡಿ ಕೊಟ್ಟಾನಲ್ಲ, ಇದು ಎಲ್ಲವೂ ದಿವ್ಯ ಜೀವನ ಅಂತ ತಿಳ್ಕೊಂಡು ಬದುಕಿದ್ರೆ ಅವ ಶ್ರೀಮಂತ ಅಷ್ಟೆ. ಇದೆಲ್ಲ ಐತೆಲ್ಲ, ಇದನ್ನು ಅನುಭವಿಸುವ ಕಲಾ ಬೇಕಷ್ಟೆ ಮನುಷ್ಯನಿಗೆ. ಪ್ರಸಾದ ಕಂಡ ಕೊಂಡೊಡೆ ಪ್ರಳಯ ಕಂಡ. ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲ ಏನು ದೇವರಿಟ್ಟಾನ, ಇವು ಪಂಚ ಪ್ರಸಾದಗಳಿವು. ಏನು ಕಣ್ಣಿಗೆ ಕಾಣುವ ರೂಪ ಪ್ರಸಾದ, ಕಿವಿಗೆ ಬೀಳುವ ಶಬ್ದ ಪ್ರಸಾದ, ನಾಲಿಗೆಗೆ ಏನು ರುಚಿಸ್ತಿಯಲ್ಲ, ಇವೆಲ್ಲ ಪ್ರಸಾದಗಳಿವು. ಈಗೊಂದು ಹಾಲು ಇರ್ತೈತಿ, ಹಾಲು ನೀನು ದೇವರಿಗೆ ತೋರಿಸಿದಿ ಅಂದ್ರ ಅವನಿಗೆ ನೈವೇದ್ಯ ಮಾಡ್ತಿಲ್ಲ, ರೂಪ ಪ್ರಸಾದ ಇದು. ಅವನಿಗೆ ತೋರಿಸಿದು ನಂದಲ್ಲಪ್ಪ, ಇದು ನಿಂದು, ನೀ ಕೊಟ್ಟ ಪ್ರಸಾದ ಅಂತ ನೀ ಸ್ವೀಕಾರ ಮಾಡ್ತೀಯಲ್ಲ, ರುಚಿ ಪ್ರಸಾದ. ಇದು ದೇವನದಂತ ಸ್ವೀಕಾರ ಮಾಡಿದ ಮೇಲೆ ತೃಪ್ತಿ ಆಗ್ತೈತಲ್ಲ, ಅದು ತೃಪ್ತಿ ಪ್ರಸಾದ, ಆನಂದದ ಪ್ರಸಾದ. ಏನು ಕೆಲಸ ಮಾಡ್ತೀಯಲ್ಲ, ದಿವಸ ಕೆಲಸ ಮಾಡುವಾಗ ದೇವನೇ ಇದು ರುಚಿ ಪ್ರಸಾದ. ಕೆಲಸ ಏನು ಮಾಡಾಕತ್ತೀನಲ್ಲ, ಮಾಡುವ ಪ್ರತಿಯೊಂದು ಕೆಲಸಗಳು ನಿನಗೆ ಅರ್ಪಿಸಾಕತ್ತೀನಿ, ಇದು ರುಚಿ ಪ್ರಸಾದ. ಮತ್ತು ಬಂದ ಫಲ ನಿನಗೆ ಅರ್ಪಿಸಿ ನಾನು ತಗೊಂತೀನಲ್ಲ, ಅದು ರುಚಿ ಪ್ರಸಾದ. ಕಾರ್ಯ ಮಾಡ್ತೀನಲ್ಲ, ರೂಪ ಪ್ರಸಾದ. ಅದರಿಂದ ಬಂದ ಫಲ ತಗೊಂತೀನಲ್ಲ, ಅದು ರುಚಿ ಪ್ರಸಾದ. ಆನಂದ ಆಗ್ತೈತಲ್ಲ, ತೃಪ್ತಿ ಪ್ರಸಾದ. ಜೀವನವೇ ಒಂದು ಪ್ರಸಾದ. ಇದು ಯಾಕೆ ದುಃಖ ಆಗೈತಿ ಅಂದ್ರೆ, ನಾನು ಅನುಭವಿಸುವುದೆಲ್ಲ ನಂದ ಅಂತ ತಿಳ್ಕೊಂಡಿದ್ದಕ್ಕೆ ದುಃಖ ಆಗೈತಿ ಅಷ್ಟ. ಇದು ಅನುಭವಿಸುವ ಪ್ರತಿ ಅನ್ನದಗಳು ಸಹಿತ ನೀವು ದೇವಸ್ಥಾನದೊಳಗೆ ಹೋದಾಗ ಒಂದು ಅನ್ನದ ಕಾಳು ಬಿದ್ದಿತ್ತಂದ್ರೆ ಹೆಂಗೆ ಅದನ್ನು ತಗೊಳ್ಳಾರ್ದಂಗೆ ಕೆಡಿಸ್ಲಾರ್ದಂಗೆ ಹಣಿಗೆ ಹಚ್ಕೊಂಡು ಇದು ದೇವ್ರ ಪ್ರಸಾದ ಅಂತ ಉಣ್ತೀರಲ್ಲ, ಹಂಗೆ ಬದುಕಿನ ಪ್ರತಿಯೊಂದು ಕ್ಷಣಗಳಲ್ಲಿ ನನ್ನ ತಟ್ಟೆಯಲ್ಲಿ ಬಿದ್ದ ಪ್ರಸಾದ ಇದು ದೇವನದು, ನಂದಲ್ಲ ಅನ್ನುವ ಭಾವದಿಂದ ಬದುಕಿ ಬಿಟ್ಟರೆ ದುಃಖವೇ ಬರುವುದಿಲ್ಲ ಜೀವನದೊಳಗೆ. ಇದು ಪ್ರಸಾದಕ್ಕಿದು ಕ್ಷಣ, ಇದು ಗೊತ್ತಿರಬೇಕು. ಭಗವಂತನೇ ನಾ ಏನು ಅನುಭವಿಸಕತ್ತೀನಲ್ಲ, ಇದು ನೀ ಕೊಟ್ಟ ಪ್ರಸಾದ ಅಂತ ತಿಳ್ಕೊಂಡಿರ್ಬೇಕಷ್ಟೇ. ಇದು ಗುಹೇಶ್ವರ ಕಂಡ ಇರಲು ಭ್ರಾಂತಿ ಕಂಡ. ಭ್ರಾಂತಿ ಇದರ ಅರ್ಥ ಇರುವುದು ಸತ್ಯ, ದಿವ್ಯಮಯ ಐತಿ ಜಗತ್ತು. ಜಗತ್ತಿನೊಳಗೆ ಏನೇನೈತಿ ಅದೆಲ್ಲ ದಿವ್ಯವಾಗೈತಿ, ಆದ್ರೆ ನನ್ನ ಕಣ್ಣಿಗೆ ಗೊತ್ತಿಲ್ಲ, ಬರೇ ಭ್ರಾಂತಿ ಕಾಣಕತ್ತೈತಿ. ಭ್ರಾಂತಿ ಇದರ ಅರ್ಥ ಸುಮ್ಮನೆ ಸಾದಾ ಹೇಳ್ಬಿಡ್ತೀನಿ ನಿಮಗೆ. ಭ್ರಾಂತಿ ಇದರ ಅರ್ಥ ಏನು ಅಂದ್ರೆ, ಇರುವುದೊಂದು, ನೀ ತಿಳ್ಕೊಂಡಿದ್ದು ಇನ್ನೊಂದು. ಉದಾಹರಣೆ ಅಂದ್ರೆ, ಈಗ ಸಾಯಂಕಾಲ ಎಲ್ಲೋ ಹೋಗ್ತಿರ್ತೀರಿ, ಹೋಗುವಾಗ ಒಂದು ಹಿಂಗ ಹಗ್ಗ ಬಿದ್ದಿರ್ತೈತಿ. ಯಪ್ಪ ಹಾವು ಅಂತಂದಿರಿಲ್ಲ, ಅಲ್ಲಿ ಐತೇನು? ಮತ್ತು ಭಯ ಆಗಿ ಬೆವರೆಲ್ಲ ಬಂದೈತೆ ಇಲ್ಲ? ಸುಳ್ಳೇನು? ಬೆವರು ಬಂದಿದ್ದು ಸುಳ್ಳಿಲ್ಲ, ಭಯ ಆಗಿದ್ದು ಸುಳ್ಳಿಲ್ಲ, ಮತ್ತು ಐತೇನು? ಇಲ್ಲ. ಅಂದ್ರೆ ಇರುವ ಹಗ್ಗದಲ್ಲಿ ಇಲ್ಲದ ಹಾವಿನ ಭಾಸ ಆಗ್ತೈತಲ್ಲ, ಅದಕ್ಕೆ ಭ್ರಾಂತಿ ಅಂತ ಕರೀತಾರೆ. ಅಂದ್ರೆ ಇರುವುದೇನೈತಿ? ಹಗ್ಗ. ತಿಳ್ಕೊಂಡಿದ್ದೇನು? ಹಾವು. ಇಡೀ ಜಗತ್ತಿನ ಕಲ್ಪನೆಯೊಳಗೆ ಏನಾಗೈತಿ, ಯಾಕೆ ದುಃಖ, ಯಾಕೆ ನಮಗೆ ಸಮಸ್ಯೆ ಆಗೈತಿ ಅಂದ್ರೆ, ಇರುವುದೊಂದು, ನಾವು ತಿಳ್ಕೊಂಡಿದ್ದು ಇನ್ನೊಂದು. ಈಗ ನೀವೆಲ್ಲ ಮೊಬೈಲ್ ಯೂಸ್ ಮಾಡ್ತೀರಿ, ಒಂದು ವ್ಯಾಟ್ಸಪ್ಪು, ಒಂದು ಸ್ಟೇಟಸ್, ಒಂದು ಯಾರೋ ವಿಡಿಯೋ ಇಟ್ಟುಬಿಟ್ಟಿರ್ತಾರೆ ನಿಮಗೆ. ಅವ್ರು ಯಾರು ಏನೋ ಎಂತ ವಿಡಿಯೋ ಗೊತ್ತಿಲ್ಲ, ಇವತ್ತೊಂದೊಂದು ಕಮೆಂಟ್ ಬರ್ದ್ನ ಅದಕ್ಕೆ. ಸತ್ಯ ಗೊತ್ತೈತೆ ನನಗೆ, ಅದು ಇರುವುದೊಂದು,
ನಾನು ತಿಳ್ಕೊಂಡು ಬರ್ದಿದ್ದು ಇನ್ನೊಂದು. ಇದು ಭ್ರಾಂತಿ. ಇದು ಯಾರೋ ವಿಡಿಯೋ, ಈಗ ಒಬ್ಬ ಕ್ರಿಕೆಟ್ ನಡೆದಿರ್ತೈತಿ ಎಲ್ಲಿ, ವಾನ್ಖೇಡ್ ಸ್ಟೇಡಿಯಂದಾಗ. ಒಬ್ರು ಯಾರೋ ಒಂದು ಬಾಲಿಗೆ ಔಟ್ ಆದ್ರು. ಇವ ಇಲ್ಲಿ ಕುಂತೇನು, ಅಲ್ಲಿ ಆಟ ನಡೆದಿದ್ದು ವಾನ್ಖೇಡ್ ಸ್ಟೇಡಿಯಂನ್ಯಾಗ, ಇವ ಕುಂತಿದ್ದು ಕಬ್ಬಿನ ಪಡದಾಗ. ಇನ್ಕೋ ಖೇಲ ನೈ ಆತ ಅಂತಾನ, ಇವನಿಗೆ ಆಡಕ್ ಬರುದಿಲ್ಲ ಅಂತ. ಸೊ ಐ ಡೋಂಟ್ ಸೇ ದಟ್ ಯುವರ್ ಸ್ಟೇಟ್ಮೆಂಟ್ ಈಸ್ ರಾಂಗ್, ಬಟ್ ಯು ಆರ್ ನಾಟ್ ಎಲಿಜಿಬಲ್ ಟು ಮೇಕ್ ದಟ್ ಸ್ಟೇಟ್ಮೆಂಟ್. ನೀ ಹೇಳಿದ ತಪ್ಪಂತಲ್ಲ, ನಿನಗ ಅರ್ಹತೆ ಇಲ್ಲ ಆ ಸ್ಟೇಟ್ಮೆಂಟ್ ಹೇಳಕ್ಕಂತ. ಯಾಕಂದ್ರ ಒಂದು ಬಾಲ್ ಹಾಕಿದ್ರೆ ಒಂದು ಕಿಲೋಮೀಟರ್ಗೆ ಎಷ್ಟು ಅದು ಪರ್ ಅವರ್ 90 ಸ್ಪೀಡ್ನೊಳಗೆ ಬರ್ತಿರ್ತೈತೆ ಅಂತ. 90-100 ಸ್ಪೀಡ್ನೊಳಗೆ ಒಂದು ಬಾಲ್ ಬಂದ್ರೆ ಅವ್ರಿಗೆ 1 ಸೆಕೆಂಡ್ 2 ಸೆಕೆಂಡ್ ಸಹಿತ ಜಡ್ಜ್ ಮಾಡಕ್ ಆಗೋದಿಲ್ಲ. ಇಲ್ಲಿ ಕುಂತಿವ ಖೇಲ್ನೈ ಆತ ಇಸ್ಕೊಂತಿರ್ತಾನ. ಯಾರೋ ಏನೋ ಮಾಡ್ತಾರ, ಯಾರೋ ಒಂದು ಸ್ಟೇಟ್ಮೆಂಟ್ ಹಾಕ್ತಾರ. ಇದು ಎಲ್ಲ ಎಷ್ಟು ಜನರು ಇದಕ್ಕೆ ಬಲಿಯಾಗ್ಯಾರ ಹೇಳ್ರಿ. ಯಾರ್ದೋ ಒಂದು ವಿಡಿಯೋ, ಯಾರ್ದೋ ವಾಟ್ಸಪ್ ಫೋಟೋ, ಅದಕ್ಕೆ ನಾವು ಸುಮ್ಮ ಖಾಲಿ ಕುಂತು ಕಮೆಂಟ್ಸ್ ಬರೆದು ಎಷ್ಟು ಮಂದಿ ಜೀವನ ಹಾಳಾಗಿದೆ ಇದರಿಂದ. ಇದು ಗೊತ್ತಾಗ್ಬೇಕಲ್ಲ ನಮಗ. ಅಂದ್ರ ಮನುಷ್ಯ ಎಷ್ಟು ಕ್ರೂರಿ ಆಗ್ಯಾನಂದ್ರ ಇನ್ನೊಬ್ಬರ ನೋವನ್ನ ಸೆಲೆಬ್ರೇಟ್ ಮಾಡುವಷ್ಟು ವಿಕೃತ ಮನಸ್ಸು ನಮ್ಮದಾಗಿದೆ. ಎಂದೂ ಇನ್ನೊಬ್ಬರ ನೋವನ್ನು ಸೆಲೆಬ್ರೇಟ್ ಮಾಡುವಂಥ, ಆಚರಿಸುವಂಥ ವಿಕೃತ ಮನಸ್ಸುಗಳು ನಮ್ಮದಾಗಬಾರ್ದು. ಗೊತ್ತಿರಬೇಕಲ್ಲ ಸತ್ಯ ಯಾವುದು ಅಂತ. ಈ ವಿಜಯದಶಮಿ ದಿವಸ ಇವ್ರನ್ನ ಸುಡ್ತಾರೆ ನೋಡು, ಅದು ಇವನ್ನ ಯಾರು ರಾವಣನ ಸುಡ್ತಾರಲ್ಲ. ನಮ್ಮ ಕಡೆ ನಾರ್ತ್ ಕಡೆ ಭಾಳ ಐತದ. ವಿಜಯದಶಮಿ ದಿವಸ ರಾವಣನ ಸುಡ್ತಾರಲ್ಲ, ಅವ ರಾವಣ ಸುಡಾಕತ್ತಿದ್ರು, ಎಲ್ಲರೂ ನಿಂದ್ರಿಸಿದ್ರು ಅದ್ರದ್ದೊಂದು ಮೂರ್ತಿ ಮಾಡಿ. ಅವ ರಾವಣಂದ, ಏನೋ ಯಪ್ಪ ನನಗೆ ವರ್ಷ ಸುಡ್ತೀರಿ, ನಾನು ಸೀತೆ ಕರ್ಕೊಂಡು ಹೋಗಿದ್ದು ಒಂದ್ಸಲ, ಅದು ಅಕ್ಕಿನ ಅಶೋಕವನದಾಗ ಇಟ್ಟಿನಿ, ಮುಟ್ಟಿಲ್ ಸಹಿತ ನಾನು ಒಂದ ಸಲ ಕರ್ಕೊಂಡು ಹೋಗಿನಿ, ಇನ್ನೂ ಸುಡೋದು ಬಿಡುವಲ್ರಿ ನನಗ. ಆ ಸುಡೋರು ಸುಡ್ರಿ, ಪ್ರಶ್ನೆ ಇಲ್ಲ. ನೀವೇನು ನೆರೆದಿರಲ್ ಜನ ಸುಡ್ರಿ, ನನಗೇನು ಸುಡಬೇಡ್ರಿ ಅಂತಿಲ್ಲ. ನಿಮ್ಮೊಳಗೆ ಖರೇ ರಾಮ್ ಅನ್ನೋರು ಯಾರದ್ರಿ, ಅವ್ರು ಎದ್ದು ಬಂದು ಸುಡ್ರಿ ನನಗ. ರಾಮ್ ಅನ್ನೋರು ಇದ್ರು ಬಂದು ಸುಡ್ರಿ ನನಗ. ಸಾಧ್ಯ ಐತೇನಿದು? ಅಂದ್ರೆ ಎಲ್ಲ ವ್ಯಕ್ತಿಗಳಲ್ಲಿ ಸ್ವಲ್ಪ ಹೆಚ್ಚ ಸ್ವಲ್ಪ ಕಡಿಮೆ ಇರ್ತಾವ. ಮನುಷ್ಯ ಗೊತ್ತಿರ್ಬೇಕಲ್ಲ ಇದು ಯಾವುದು ಸತ್ಯ ಯಾವುದು ಅಸತ್ಯ. ಅಂದ್ರೆ ಒಂದು ಸಣ್ಣ ಕಮೆಂಟ್ ಎಷ್ಟು ಮನುಷ್ಯನಿಗೆ, ಯಾಕಂದ್ರೆ ಮನಸ್ಸಿಗೆ ನೋವು ಮಾಡಿಬಿಡ್ತದೆ ಎಷ್ಟೋ ಮಂದಿಗೆ. ಸೂಫಿ ಫಕೀರ್ ಇದ್ದ ಒಬ್ಬ, ಅವನ ಹೆಸರು ಮನ್ಸೂರ್ ಅಂತ ಹೇಳಿ. ಅವ್ರ ಗುರುಗಳು ಜುನೈದ ಅಂತ. ಅವ್ರ ಹೆಸರೇನು ಮನ್ಸೂರ್, ಅವ್ರ ಗುರುಗಳ ಹೆಸರು ಜುನೈದ. ಅವರು ಸೂಫಿಗಳು ಬಹಳ ದಿಲ್ದಾರ್ ಮನುಷ್ಯರು. ಅವ ಏನೋ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಅದು ಧರ್ಮಕ್ಕೆ ವಿರುದ್ಧ ಆಗ್ತೈತೆ ಅಂತ ಹೇಳಿ ಅಲ್ಲಿಯ ರಾಜ ಅವನಿಗೊಂದು ಶಿಕ್ಷೆ ಕೊಟ್ಟ. ಗುರುಗಳು ಹೇಳಿದ್ರು, ಏನು ಹೇಳಕ್ ಹೋಗ್ಬೇಡ, ಸುಮ್ಮನೆ ತಿಳಿದಿಯಲ್ಲ, ಸುಮ್ಮನೆ ಇರು ಅಂತ ಹೇಳ್ತಿದ್ರು. ಜುನೈದ್ ಕೇಳ್ತಿದ್ದಿಲ್ಲ. ನನ್ನ ಸತ್ಯ ಏನು ಇದೊಳಗೆ ಬಂದೈತಿ ಅದು ನಾಲಿಗೆ ಮೇಲಿಂದ ಹೇಳವನ ನಾನು ಅಂತ ಹೇಳ್ತಿದ್ದ ಮನ್ಸೂರ್. ಗುರುಗಳು ಹೇಳಿದ್ರು ಕೇಳಿಲ್ಲ ಅಂತ. ಅವನಿಗೇನಾಯ್ತು ಅಂದ್ರೆ ಶಿಕ್ಷೆ ಆಯ್ತು. ಏನ್ ಶಿಕ್ಷೆ ಆಯ್ತು ಅಂದ್ರೆ ಅವನಿಗೆ ಕಲ್ ತೊಗೊಂಡು ಹೊಡ್ಕೊಂತ, ಊರಾಗಿಂದ ಕಲ್ ತೊಗೊಂಡು ಹೊಡ್ಕೊಂತ ಅವನಿಗೆ ಹೋಗಿ ಗಲ್ ಶಿಕ್ಷೆ ಆಗ್ಬೇಕು ಅಂತ ಮನ್ಸೂರ್ಗೆ. ಅವನಿಗೆಲ್ಲರೂ ಕಲ್ ತೊಗೊಂಡು ಒಗ್ಯಾಕತ್ತಿದ್ರು. ಜನ ಕಲ್ ತೊಗೊಂಡು ಒಗಿತಿದ್ರು, ಫಕೀರ ಸಂತ ಮನ್ಸೂರ್ ನಗುತ್ತಿದ್ದ. ಎಲ್ಲರೂ ಕಲ್ ತೊಗೊಂಡು ಒಗಿತಿದ್ರು, ಈತ ನಗುತ್ತಿದ್ದ. ಗುರುಗಳು ನೋಡಿದ್ರು, ಮತ್ತೆ ಎಲ್ಲರೂ ಒಗ್ಯಾಕತ್ತಾರಲ್ಲಪ್ಪ, ನಾನು ಬಿಟ್ಟಿನಿ ಅಂತ ತಿಳ್ಕೊಂಡು, ಊರನ ಮಂದಿ ಅಂದಾರ ಅಂತ ತಿಳ್ಕೊಂಡು ಕಲ್ಲು ಒಗಿಬಾರ್ದಂತ ಹೂವ ಒಗದ್ರೆ 2. ಮನ್ಸೂರ್ ಅಳಾಕ್ ಶುರು ಮಾಡದ. ಜನರು ಕಲ್ಲು ಒಗಿತಿದ್ರು, ಕಲ್ಲು ಒಗದಾಗ ಮನ್ಸೂರ್ ನಗುತ್ತಿದ್ದ. ಗುರುಗಳು 2 ಹೂವ ಒಗದಿದ್ರು, ಅಳಾಕ್ ಶುರು ಮಾಡದ. ಅಲ್ಲಿದ್ದವ್ರೊಬ್ರು ಕೇಳಿದ್ರೆ ಅವನಿಗೆ ಮನ್ಸೂರ್, ಅಲ್ಲ ಇಡೀ ಊರನ್ ಜನ ನಿನಗೆ ಕಲ್ಲು ಒಗ್ಯಾಕತ್ತಾರ, ಅವಾಗ ನಗುತ್ತಿದ್ದಿ, ಸುಮ್ಮನೆ ಒಬ್ಬ ಸಂತ ಗುರು ನಿನಗೆ 2 ಹೂವ ಹಿಂಗೆ ಕಾಣ್ಲಾರ್ದಂಗೆ ಒಗದನ, ಅಳಾಕತ್ತಿಯಲ್ಲೋ ಅಂತ. ಊರನ್ ಜನ ಕಲ್ಲು ತೊಗೊಂಡೋಗದಾಗ ಯಾಕೆ ನಕ್ಕಿ, ಗುರುಗಳು 2 ಹೂವು ಒಗದ್ರು ಅಳಾಕತ್ತಲ್ಲ. ಊರನ್ ಜನ ಕಲ್ಲು ಒಗದ್ರು ಸಹಿತ ನಾ ಯಾಕೆ ನಗುತ್ತಿದ್ದೆ ಅಂದ್ರ, ಅವು ತಿಳುವಳಿಕಿಲ್ಲದ್ದು ಅದಾವ. ತಿಳುವಳಿಕಿಲ್ಲಾರ್ದವ್ರು ಕಲ್ಲು ಒಗದ್ರು ಸಹಿತ ನೋವಾಗುವುದಿಲ್ಲ. ತಿಳುವಳಿಕಿದ್ದವ್ರು ಒಂದು ಹೂವು ಒಗದ್ರು ಸಹಿತ ಮನಸ್ಸಿಗೆ ನೋವು ಆಗ್ತೈತಿ, ಅದಕ್ಕೆ ಅಳಾಕತ್ತೀನಿ ನಾನು.
ತಿಳುವಳಿಕಿದ್ದವರು ಕಂಪ್ಲೇಂಟ್ ಮಾಡ್ತಾರಲ್ಲ, ತಮ್ಮ ಒಪಿನಿಯನ್ಸ್ ಬರೀತಾರಲ್ಲ, ಮನಸ್ಸಿಗೆ ನೋವಾಗ್ತದೆ. ಅದಕ್ಕೆ ಸತ್ಯ ಅನ್ನುವುದೇನಿದೆ, ಸತ್ಯ ಅದು ಗೊತ್ತಿರಬೇಕಾಗ್ತೈತೆ ಮನುಷ್ಯ. ಸುಮ್ಮನೆ ವಿ ಶುಡ್ ನೆವರ್ ರೈಟ್ ಅವರ್ ಒಪಿನಿಯನ್ಸ್. ಅದಕ್ಕೆ ಮೊಬೈಲ್ನೊಳಗೆ ಕಮೆಂಟ್ ಬರೆಯೋದು ಅದೆಲ್ಲ ಮಾಡ್ತೀವಿಲ್ಲ ನಾವು, ಎಷ್ಟು ವೇಸ್ಟ್ ಆಫ್ ಎ ಟೈಮ್. ಸುಮ್ಮನೆ ಇನ್ನೊಬ್ಬರ ಬಗ್ಗೆ ನಮಗೆ ಗೊತ್ತೈತೇನೋ, ಇಲ್ಲ, ಇಲ್ಲದ ವಿಷಯವನ್ನು ನಾವು ಗೊತ್ತಿರುವಂಗೆ ಬರೀತಿರ್ತೀವಿ ನೋಡು. ಒಬ್ರು ಯಾರೋ ಒಂದು ಮನ್ಯಾಗ ಆಕಳ ಕಳು ಮಾಡಿ, ನಮ್ಮದು ಹೆಂಗಾಗೈತಿ ಅಂದ್ರೆ, ನಮ್ಮ ಈ ಘರ್ಷಣೆಗಳು, ಹೋರಾಟಗಳು, ಸಂಘರ್ಷಗಳು, ಹೊಡೆದಾಟ ಬಡದಾಟ, ಕಮೆಂಟ್ಸು ಹೆಂಗಾಗೈತಿ ಅಂದ್ರೆ, ಈಗ ಒಬ್ರು ಒಂದು ಮನೇನ ಆಕಳ ಕಳು ಮಾಡಿದ್ರು, ಒಂದು 4 ಮಂದಿ ಕಾಳ್ರು ರಾತ್ರಿ ಕಳು ಮಾಡ್ಕೊಂಡು ಹೋದ್ರಂತ. ಬಟ್ ಕಳ್ತನ ಅವ್ರು ಭಾಳ ಜಾಣ್ರಿದ್ರು, ಅಂದ್ರೆ ಪ್ರಾಕ್ಟೀಸ್ ಭಾಳ ಇತ್ತು ಅವ್ರಿಗೆ. ಅವ್ರು ಏನು ಮಾಡಿದ್ರು ಅಂದ್ರೆ, ಆಕಳ ಕಳು ಮಾಡ್ಕೊಂಡು ಹೋದ್ರು. ಅವ್ರ ಮಂದಿ ಬೆನ್ನು ಹತ್ತಿದ್ರು ಹಿಂದೆ ಮನೆಯವರು. ಒಂದು ಸರ್ಕಲ್ಗೆ ಹೋದ ಕೂಡಲೇ 4 ಮಂದಿ ಇದ್ರಲ್ಲ, 2 ಆಕಳ ಹೊಡ್ಕೊಂಡು ಒಂದು ದಾರಿಗೆ ಹೋದ್ರು, 2 ಆಕಳ ಕೊಳ್ಳನ ಗಂಟಿ ಬಿಚ್ಕೊಂಡು ಇನ್ನೊಂದು ದಾರಿಗೆ ಓಡಿದ್ರು. ಅವ್ರ ಮನೆಯವರು ಬಂದ್ರಲ್ಲ, ಆಕಳ ಕಡೆ ಓಡ್ಲಿಲ್ಲ, ಗಂಟಿ ಶಬ್ದದ ಕಡೆ ಓಡಾಕತ್ರು. ಹಂಗೆ ನಾವು ಯಾಕಡೆ ಓಡಾಕತ್ತೀವಿ ಅಂದ್ರೆ, ಸತ್ಯ ಅನ್ನೋ ಆಕಳನ್ನು ಬಿಟ್ಟಿವಿ, ಅದು ಯಾಕಡೆ ಹೋಗೈತೆ ಅನ್ನ ಬರೇ ಗಂಟಿ ಶಬ್ದಕ್ಕೆಲ್ಲ ಬಡ್ದಾಡಕತ್ತಂಗೆ ನಮ್ಮ ಹೋರಾಟಗಳು, ಸಂಘರ್ಷಗಳು ನಡೆದಾವ. ಸತ್ಯ ಕಾಣುವಲ್ಲ ನಮಗಷ್ಟೆ. ನಮ್ಮ ಹೋರಾಟಗಳೆಲ್ಲ ಗಂಟಿ ಶಬ್ದ ಇದ್ದಂಗೆ ಅಷ್ಟೆ. ಅದಕ್ಕೆ ಸತ್ಯ ಗೊತ್ತಾಗಬೇಕಲ್ಲ ಮನುಷ್ಯನಿಗೆ. ಈಗ 4 ಜನ ಕಣ್ಣಿಲ್ಲಾರ್ದವ್ರು ಇದ್ರು. 4 ಜನ ಕಣ್ಣಿಲ್ಲಾರ್ದವ್ರು ಒಂದು ಆನೆಗೆ ಮುಟ್ಟಿದ್ರು. ಆನೆ ಬಾಲ ಹಿಡ್ದೊಬ್ಬವ ಹಗ್ಗಿದ್ದಂಗೆ ಐತಂದ, ಕಾಲು ಮುಟ್ಟದವ ಕಂಬ್ ಇದ್ದಂಗೆ ಐತಂದ, ಹೊಟ್ಟಿ ಮುಟ್ಟದವ ಡ್ರಮ್ ಇದ್ದಂಗೆ ಐತಂದ, ಕಿವಿ ಮುಟ್ಟದವ ಬಾಳಿ ಎಲಿ ಇದ್ದಂಗೆ ಐತಂದ. ಅವ್ರು ಹೇಳಿದ್ದು ಸತ್ಯ ಸುಳ್ಳೇನೋ, ಖರೆ. ಖರೆ ಏನು, ಸುಳ್ಳು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ. ಪಾರ್ಷಿಯಲಿ ಟ್ರೂ, ಪಾರ್ಷಿಯಲಿ ಫಾಲ್ಸ್. ಸ್ವಲ್ಪ ಖರೆ ಐತಿ, ಸ್ವಲ್ಪ ಸುಳ್ಳೈತೆ ಅಷ್ಟೆ. ಈಗ ನಾವೊಂದು ಸ್ಟೇಟ್ಮೆಂಟ್ ಮಾಡ್ತೀವಿ, ಏನು ಅಂದ್ರೆ, ಭಾರತದೊಳಗೆ ಬಹಳ ಅಪ್ರಾಮಾಣಿಕರದಾರ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ರೆ, ಇದು ಖರೆ ಏನು, ಸುಳ್ಳೇನು? ಎಲ್ಲೋ ಒಬ್ಬ ಅಧಿಕಾರಿ ಪೇಪರ್ನಾಗ ಓದಾಕತ್ತಿದ್ದು ಒಂದು ದಿವಸ, ಅವನ ಟೇಬಲ್ ಮೇಲೆ ಬರೆದಿಟ್ಟನಂತ, ದಯವಿಟ್ಟು ನನ್ನ ಆಫೀಸಿಗೆ ಬಂದವರು ಲಂಚ ಕೊಡಬೇಡಿ, ನಾನು ಲಂಚವನ್ನೇ ಸ್ವೀಕರಿಸುವುದಿಲ್ಲ ಅಂತ. ಇಟ್ ಈಸ್ ಟ್ರುತ್. ಅಂದ್ರೆ ಸ್ವಲ್ಪ ಖರೆ, ತೋಳಾರ್ದವ್ರು ಇಲ್ಲೇನು ಅದಾರ. ಅಂದ್ರೆ ಸ್ವಲ್ಪ ಖರೆ, ಸ್ವಲ್ಪ ಸುಳ್ಳ. ಈಗ ನಾನು ಹೇಳಿದೆ, ನೀವು ಇಲ್ಲೆಲ್ಲ ಕುಂತವರು, ನೀವು ಬೆಳಿಗ್ಗೆ ಪಾದಯಾತ್ರಕ್ಕೆ ಬರ್ತೀರಿ, ಸಾಯಂಕಾಲ ಪ್ರವಚನಕ್ಕೆ ಬರ್ತೀರಿ, ನೀವು ಭಾಳ ಒಳ್ಳೆಯವರು ಅಂತ ನಾ ಹೇಳಿದೆ. ಆದ್ರೆ ಪಾದಯಾತ್ರೆ ಪ್ರವಚನ ಮುಗಿದ ಮೇಲೆ ಐ ಕಾಂಟ್ ಸೇ, ವೆರಿ ಡಿಫಿಕಲ್ಟ್ ಟು ಸೇ. ಅಂದ್ರೆ ಯಾವುದು ಖರೆ ಯಾವುದು ಸುಳ್ಳ ಅಂತ ಹೇಳೋದು ಬಹಳ ಕಷ್ಟ ಐತೆ, ಅಷ್ಟ ಇಲ್ಲ. ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಹೇಳೋದು ತುಂಬಾ ಕಷ್ಟ ಆಗ್ತದೆ. ಒಂದು ಕಪಲ್, ಒಂದು ಜೋಡಿ ಇತ್ತು, ಗಂಡ ಹೆಂಡತಿ. ಆ ಹೆಂಡತಿ ಮದುವೆ ಆಗಿತ್ತು. ಹೆಂಡತಿ ಗಂಡಕ್ಕೆ ಪ್ರಶ್ನೆ ಮಾಡ್ಲಂತ, ಮದುವೆ ಆದ ಒಂದು 2-3 ವರ್ಷ ಆಗಿತ್ತು. ಆಕೆ ಒಂದು ದಿವ್ಸ ಪ್ರಶ್ನೆ ಮಾಡ್ಲಂತ ಗಂಡಗೆ, ಅಲ್ಲ ನನಗೆ ಯಾವಾಗ ಎಂಗೇಜ್ಮೆಂಟ್ ಆಗಿತ್ತಲ್ಲ, ಎಂಗೇಜ್ಮೆಂಟ್ ಆದಮೇಲೆ ನೀವು ನನ್ನ ಬರ್ತ್ಡೇ ಗಿಫ್ಟ್ ತಂದು ಕೊಡ್ತಿದ್ರಿ, ಹೋಟೆಲಿಗೆ ಕರ್ಕೊಂಡು ಹೋಗ್ತಿದ್ರಿ, ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಿದ್ರಿ, ಗಾಡಿ ಮೇಲೆ ಕುಂದಿರ್ಸ್ಕೊಂಡು ಗಾರ್ಡನಿಗೆ ಕರ್ಕೊಂಡು ಹೋಗ್ತಿದ್ರಿ. ಈಗ ಮದುವೆ ಆದಮೇಲೆ ಒಮ್ಮೆರೆ ಒಂದರ ಗಿಫ್ಟ್ ಕೊಟ್ರಿ ನೀವು. ಅವಾಗ ಅವ ಯಜಮಾನಂದ, ಹುಚ್ಚಿ, ಪ್ರಚಾರ ಎಲೆಕ್ಷನ್ಗಿಂತ ಮೊದಲು ಇರ್ತೈತಿ. ಪ್ರಚಾರ ಎಲೆಕ್ಷನ್ಗಿಂತ ಮೊದಲು. ಎಲೆಕ್ಷನ್ ಆದ್ಮೇಲೆ ಯಾರು ಪ್ರಚಾರ ಮಾಡೋದಿಲ್ಲ. ಅದು ಎಲೆಕ್ಷನ್ ಮೊದಲಿತ್ತು, ಅವಾಗೆಲ್ಲ ಪ್ರಚಾರ ಭಾಳ ಮಾಡೀವಿ. ಈಗೆಲ್ಲ ಎಲೆಕ್ಷನ್ ಮುಗ್ದೈತಿ, ಈಗೇನು ಪ್ರಚಾರ ಇಲ್ಲ. ಮಾಡಿಲ್ಲೇನು, ಬಿಟ್ಟನಲ್ಲಿ. ಈಗ ಯಾವುದು ಖರೆ ಯಾವುದು ಸುಳ್ಳು, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ. ಅದಕ್ಕೆ ನಮಗೆ ಗೊತ್ತಿರಬೇಕು, ವಿ ಆರ್ ನಾಟ್ ದಿ ಲವರ್ಸ್ ಆಫ್ ಟ್ರುತ್, ವಿ ಆರ್ ಲವರ್ಸ್ ಆಫ್ ಒಪಿನಿಯನ್ಸ್. ಅದಕ್ಕೆ ನಾವೇನಾಗಬೇಕು ಅಂದ್ರೆ, ಸತ್ಯವನ್ನು ಪ್ರೀತಿಸಬೇಕೇ ಹೊರತು ಅಭಿಪ್ರಾಯಗಳನ್ನು ಪ್ರೀತಿಸುವರಾಗಬಾರ್ದು. ಜಗತ್ತಿನೊಳಗೆ ಸ್ವಲ್ಪ ಹೆಚ್ಚ ಕಡಿಮೆ ಇರ್ತದೆ. ಈ ಜಗತ್ತನ್ನು ನಾವು ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ, ಸೃಷ್ಟಿಯನ್ನು ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ. ನನ್ನನ್ನು ನಾನು ಬದಲಾವಣೆ ಮಾಡಿಕೊಂಡು
ಬದುಕಬೇಕಾಗ್ತದೆ ಮನುಷ್ಯನ ಬದುಕು ಒಂದು ಶಾಂತಿ ಸಮಾಧಾನದ ಬದುಕಾಗಬೇಕಾದ್ರೆ ಅವ ಸೃಷ್ಟಿಯನ್ನ ಬದಲಿಸ್ಬೇಕಂತಿಲ್ಲ. ಏನು ಬದಲಿಸ್ಲಿಕ್ಕಾಗ್ತೈತಿ ಸೃಷ್ಟಿಯೊಳಗೆ? ಈ ಖಾರ ಐತಿ, ಮೆಣಸಿನಕಾಯಿ ಖಾರ ಬದಲಿಸ್ಲಿಕ್ಕಾಗತ್ತ? ಹುಣಚಿ ಹುಳಿ ಬದಲಿಸ್ಲಿಕ್ಕಾಗ್ತೈತಿ? ಏನು ಬದಲಿಸ್ಲಿಕ್ಕಾಗೋದಿಲ್ಲ ನಮಗ. ಸೃಷ್ಟಿಯನ್ನ ಬದಲಿಸ್ಲಿಕ್ಕಾಗೋದಿಲ್ಲ. ಸೃಷ್ಟಿಯನ್ನು ನೋಡುವ ನಮ್ಮ ದೃಷ್ಟಿ ಬದಲಾಗಬೇಕು. ಇಲ್ಲಿ ಸೃಷ್ಟಿಯನ್ನ ಬದಲಾಯಿಸಲಿಕ್ಕಾಗೋದಿಲ್ಲ. ಸೃಷ್ಟಿಯನ್ನು ನೋಡುವ ನಮ್ಮ ದೃಷ್ಟಿ ಬದಲಾಯಿಸಬೇಕು. ಸಂಬಂಧಗಳ ಬದಲಾಯಿಸಲಿಕ್ಕಾಗೋದಿಲ್ಲ. ಶಬ್ದಗಳನ್ನು ಬದಲಿಸಿ ಬದುಕಬೇಕು. ಮಿತ್ರರನ್ನ ಬದಲಿಸ್ಲಿಕ್ಕಾಗೋದಿಲ್ಲ. ನಮ್ಮ ಚಾರಿತ್ರ್ಯವನ್ನು ಬದಲು ಮಾಡಿಕೊಂಡು ಬದುಕದಿ ಅಂದ್ರ ಜೀವನವೇ ಒಂದು ಸುಂದರ ಆಗ್ತದೆ. ಇಲ್ಲಿ ನಮ್ಮ ದೃಷ್ಟಿ ಬದಲಾಗಬೇಕಾಗ್ತದೆ. ನೀವು ದೇವಸ್ಥಾನಕ್ಕೆ ಹೋಗಿರ್ತೀರಿ, ದೇವಸ್ಥಾನಕ್ಕೆ ಹೋದಾಗ ಏನು ಒಯ್ದಿರ್ತೀರಿ? ಅಲ್ಲಿ ಏನೂ ಇಲ್ಲ. ಸುಮ್ಮನೆ ಒಂದು ಅಕ್ಕಿ ನೀವು ಮಾಡಿದ ಅನ್ನ, ಮನ್ಯಾಗ ಅನ್ನ ಇದ್ದಿದ್ದು ಅಲ್ಲಿ ಪ್ರಸಾದ ಆಗ್ತೈತಿ. ಇಲ್ಲಿಯ ನೀರು ಅಲ್ಲಿ ತೀರ್ಥ ಆಗ್ತೈತಿ. ನೀವು ಕೊಟ್ಟು ಒಯ್ದ ಹಣ್ಣ ಅಲ್ಲಿ ಪ್ರಸಾದ ಅಂತ ಎಲ್ಲರಿಗೆ ಕೊಡ್ತೀರಿ. ಏನು ಬದಲಾಗಿದೆ ಹೇಳು? ಮನ್ಯಾಗ ಒಯ್ದ ಬಾಳಿ ಹಣ್ಣ ಗುಡ್ಯಾಗೂ ಐತಿ. ಮನ್ಯಾಗ ಹಣ್ಣಿತ್ತು, ಗುಡ್ಯಾಗ ಪ್ರಸಾದ ಆತಲ್ಲ. ಬದಲಾವಣೆ ಮಾಡಿದ್ದೇನು? ಏನು ಹಣ್ಣು ಬದಲಾಗಿಲ್ಲ. ಹಣ್ಣನ್ನು ನೋಡುವ ನಮ್ಮ ಕಣ್ಣು ಬದಲಾಗಿದ್ದಕ್ಕೆ ಅದು ಪ್ರಸಾದ ಆಗೈತೆ ಅಷ್ಟೇ. ಕಣ್ಣು ಬದಲಾಗಬೇಕಾಗ್ತದೆ. ಸೃಷ್ಟಿ ಬದಲಾಗುವುದಿಲ್ಲ. ನಮ್ಮ ದೃಷ್ಟಿಯನ್ನು ಬದಲು ಮಾಡಿಕೊಂಡು ನಾವು ಬದುಕೋಣ ಅನ್ನುವಂಥ ಮಾತು ಹೇಳಿ ತಮಗೆಲ್ಲ ಶರಣಾರ್ಥಿಗಳು.